ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ರೀಡಿಂಗ್ ತುಂಬ ಜನರಲ್ ಆಗಿರುತ್ತೆ ಗೈಸ್, ಎಲ್ಲರ ಜೊತೆ ರೆಸೊನೇಟ್ ಆಗೋದಿಲ್ಲ. ನಿಮ್ಮ ಜೊತೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ನೆಕ್ಸ್ಟ್ ಟೈಮ್ ವಿಡಿಯೋನ ನೋಡಿ. ಆ್ಯಂಡ್ ಎನರ್ಜೀಸ್ ನಿಮ್ದು ಬಂದಿರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ಸ್ ಕೂಡ ಬಂದಿರ್ಬೋದು. ಸೊ ಟೇಕ್ ವಾಟ್ ರೆಸೊನೇಟ್ ವಿತ್ ಯು ಆ್ಯಂಡ್ ಲೆಟ್ ದ ರೆಸ್ಟ್. ಸೊ ಗೈಸ್, ಇಲ್ಲಿ ಫಸ್ಟ್ ಕಾರ್ಡ್ ನಿಮಗೆ ಬಂದಿರೋದು ಟೆಂಪರೆನ್ಸ್. ಎಲ್ಲೋ ಒಂದು ಕಡೆ ಹೀಲ್ ಆಗ್ತಿದ್ದೀರಾ ಅಂತ ಹೇಳ್ಬೋದು. ರೀಸೆಂಟಾಗಿ ಯಾರ್ದು ಬ್ರೇಕಪ್ ಆಗಿರ್ಬೋದು ನಿಮ್ಮ ಪರ್ಸನ್ ಜೊತೆ, ಇಲ್ಲಾಂದರೆ ರೀಸೆಂಟಾಗಿ ತುಂಬ ಡಿಫಿಕಲ್ಟೀಸ್ನ ನೀವು ಫೇಸ್ ಆಲ್ರೆಡಿ ಮಾಡಿಡ್ತೀರಾ. ಓಕೆನಾ, ಇವಾಗ ನೀವು ಹೀಲ್ ಆಗ್ತಿದ್ದೀರಾ ಅಂದರೆ ಆ ಒಂದು ಪೇನಿಂದ, ಆ ಒಂದು ನೋವಿಂದ ನೀವು ಹೊರಗಡೆ ಬರ್ತಿದ್ದೀರಾ, ಸ್ಟ್ರಾಂಗ್ ಆಗ್ತಿದ್ದೀರಾ ಅಂತಲೂ ಹೇಳ್ಬೋದು ಕೆಲವೊಬ್ರಿಗೆ ಇಲ್ಲಿ. ಆಮೇಲೆ ಶೇರಿಂಗ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಯು ವಿಲ್ ಬಿ ವೆರಿ ಸೇಫ್ ಅಂತ ಹೇಳ್ತೀನಿ. ಇಲ್ಲ ನೀವು ಹೇಗಂದರೆ ಮನಸ್ಸಲ್ಲಿ ಏನಿದೆ ಅದು ನಿಮ್ಮ ಹತ್ರನೇ ಇಟ್ಕೋಬೇಡಿ, ಶೇರ್ ಮಾಡಿ. ಆಮೇಲೆ ಬ್ಯಾಲೆನ್ಸ್ ಮಾಡಿ ಎನರ್ಜಿನ. ಪರ್ಸ್ನಲ್ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆದರೆ ಅದನ್ನು ಪ್ರೊಫೆಷ್ನಲಲ್ಲಿ ತೋರಿಸ್ಕೊಡ್ಬೇಡಿ. ಪ್ರೊಫೆಷ್ನಲ್ ಲೈಫಲ್ಲಿ ಏನೋ ಒಂದು ಚೆನ್ನಾಗಿ ನಡೀತಿಲ್ಲ ಅಂದರೆ ಪರ್ಸ್ನಲ್ ಲೈಫಲ್ಲಿ ಅದನ್ನು ತೋರಿಸ್ಕೋಬೇಡಿ. ಮೇನ್ ರೀಸನ್ ಇದಾಗಿರ್ಬೋದು ನಿಮ್ಮ ಲವ್ ಲೈಫಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡೋಕೆ ಅಂತ ಹೇಳ್ತೀನಿ. 6 ಆಫ್ ಕಪ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ನಾನಿಲ್ಲಿ ನೀವು ತುಂಬ ಓಲ್ಡ್ ಫ್ರೆಂಡ್ಸ್ನ ಮೀಟ್ ಆಗ್ಬೋದು, ಇಲ್ಲ ನಿಮ್ಮ ಪರ್ಸನ್ ನಿಮಗೆ ತುಂಬ ಲೈಕ್ ಯುವರ್ ಎಕ್ಸ್ ಕ್ಯಾನ್ ಕಮ್ ಬ್ಯಾಕ್ ಅಂತಲೂ ಹೇಳ್ಬೋದು. ಈ ಕಾರ್ಡ್ ನಿಮಗೆ ಬಿಫೋರ್ ಯಾರೋ ಒಬ್ರು ಎಕ್ಸ್ ಇದ್ರು, ಅವ್ರದ್ದು ಬ್ರೇಕಪ್ ಆಗಿತ್ತು, ತುಂಬ ಒಂದು ಕನೆಕ್ಷನ್ ಚೆನ್ನಾಗಿತ್ತು, ಇಲ್ಲ ಏನೋ ಒಂದು ಮ್ಯಾರೇಜ್ವರೆಗೂ ನಿಮ್ಮ ಮ್ಯಾಟ್ರ್ ಹೋಗಿತ್ತು, ಬಟ್ ಫೈನಲಿ ಅದು ಮುರಿದೋಯ್ತು, ಆ ಥರ ಇದ್ರು ಅಂತ ಒಂದು ಪರ್ಸನ್ ಕೂಡ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಮೇ ಬಿ ಯಾರೋ ಒಬ್ರು ನಿಮ್ಮನ್ನ ನ್ಯೂ ಆಗಿ ಭೇಟಿ ಮಾಡ್ಬೋದು, ಇಲ್ಲ ಸಮಥಿಂಗ್ ಸ್ಪೆಷಲ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು ಕೆಲವೊಬ್ರಿಗೆ ಮಾತ್ರ. ಆಮೇಲೆ ಏಸ್ ಆಫ್ ಪೆಂಟಿಕಲ್ಸ್ ಡೆಫಿನೆಟ್ಲಿ ಮನಿ ಇನ್ ಕ್ಯಾಶ್ ಅಂತ ಹೇಳೋ ಹ್ಯಾಂಡಲ್ಲೇ ನಿಮಗೆ ಕ್ಯಾಶ್ ಬರ್ಬೋದು. ಓಕೆ, ಆಮೇಲೆ ಅದು ಒಳ್ಳೆ ಒಂದು ಸೇವಿಂಗ್ ಕೂಡ ಆಗುತ್ತೆ. ಆಮೇಲೆ ತುಂಬ ಒಂದು ಎಕ್ಸ್ಪೆನ್ಸಿವ್ ಥಿಂಗ್ಸ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ಬೋದು. ಇಲ್ಲ ಒಂದು ರಿಂಗ್ ನಿಮಗೆ ನಿಮ್ಮ ಗಿಫ್ಟ್ ಆಗಿ ತಗೋತಿದ್ದೀರಾ, ಇಲ್ಲ ನಿಮಗೆ ಗಿಫ್ಟ್ ಆಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ ಯು ವಿಲ್ ಬಿ ಲೈಕ್ ವೆರಿ ಫೀಲಿಂಗ್ ಸ್ಟ್ರಾಂಗ್, ಬಿಕಾಸ್ ವೆನ್ ನೀವು ಮನುಷ್ಯ ಅರ್ನ್ ಮಾಡೋ ಶುರು ಮಾಡಿದಾಗ ಹ್ಯಾಪಿನೆಸ್ ಕೂಡ ಅದ್ರ ಜೊತೆಗೆ ಬರುತ್ತೆ. ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಜೊತೆ ಏನು ಚೀಟಿಂಗ್ ಆಗ್ತಾ ಇಲ್ಲ. ಕೆಲವೊಬ್ರಿಗೆ ಈ ಫೀಲಿಂಗ್ ಇದ್ರೆ ನಾನೆಲ್ಲೋ ವರ್ಕ್ ಮಾಡ್ತಿದ್ದೀನಿ, ಇಲ್ಲ ನನ್ನ ರಿಲೇಷನ್ಶಿಪ್ಪಲ್ಲಿ ನನ್ನ ಬಾಯ್ ಫ್ರೆಂಡ್ ಚೀಟ್ ಮಾಡ್ತಿದ್ದಾನ, ಈ ಥರ. ಯಾಕಂದರೆ ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು ಕೆಲವೊಬ್ರು ರಿಲೇಷನ್ಶಿಪ್ ಇಲ್ಲಿ. ಆ ಡೌಟ್ ಎನರ್ಜಿ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ತೆಗೆದು ಹಾಕಿ. ಆ ಥರ ಏನೂ ಇಲ್ಲ. ಆ್ಯಂಡ್ ನಿಮ್ಗೆ ಏನಾದರೂ ನ್ಯಾಯ ಬೇಕಾಗಿದ್ರೆ ಡೆಫಿನೆಟ್ಲಿ ನ್ಯಾಯ ಕೂಡ ಸಿಗುತ್ತೆ ಈ ಮಂತಲ್ಲಿ. ಸಪೋಸ್ ಏನೋ ಕೋರ್ಟ್ ಕೇಸಸ್ ನಡೀತಾ ಇದ್ರೆ, ಕೆಲವೊಬ್ರಿಗೆ ಏನಾಗಿರುತ್ತೆ ಅಂದರೆ ಡಿವೋರ್ಸ್ ಕೇಸ್ ನಡೀತಿರಬಹುದು. ಇದು ಆ್ಯಕ್ಚುಲಿ ಹೇಳಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಮೇ ಬಿ ಯಾರಿಗಾದ್ರೂ ಯೂಸ್ಫುಲ್ ಆಗಬಹುದು, ಯಾಕಂದರೆ ಈ ರೀಡಿಂಗ್ ತುಂಬ ಜನ ನೋಡ್ತಿರ್ತೀರಾ ಏನೋ. ಸೊ ಡಿವೋರ್ಸ್ ಕೇಸಲ್ಲಿ ಏನಾದರೂ ಒಂದು ಮ್ಯಾಟ್ರ್ ಇದ್ರೆ ಡೆಫಿನೆಟ್ಲಿ ನೀವು ಅದನ್ನು ನಿಮ್ಮ ಹ್ಯಾಂಡ್ ಓವರ್ ಬರಬೇಕು ಅಂದರೆ ಅದು ಆಗೋ ಚಾನ್ಸಸ್ ಇದೆ. ನೀವು ಹೆಂಗೆ ಅನ್ಕೋತಿದ್ದೀರಾ ಹಾಗಾಗುತ್ತೆ. ಪೇಜ್ ಆಫ್ ಪೆಂಟಿಕಲ್ಸ್ ಕೂಡ ಇದೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಮುಂಚೆ ಹರ್ಟ್ ಮಾಡಿದ್ದಾರೆ, ಏನೋ ಒಂದು ನಿಮ್ಮನ್ನ ಹರ್ಟ್ ಮಾಡಿದ್ರು ಅಂದರೆ ಫೈನಲಿ ಅವ್ರು ನಿಮ್ಮ ಸಾರಿ ಕೂಡ ಕೇಳ್ತಾರೆ ವಿತ್ ದಿಸ್ ಪೇಜ್ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ಬೋದು. ಇಲ್ಲ ಅವ್ರು ನಿಮ್ಮನ್ನ ಮತ್ತೆ ಒಂದು ನ್ಯೂ ಕಮಿಟ್ಮೆಂಟ್ ಕೊಡೋಕ್ಕೆ ಈ ಮಂತಲ್ಲಿ ಮಾತ್ರ ಸಖತ್ತಾಗಿ ನಿಮ್ಮ ಹಿಂದೆ ಜನ ಹೇಳ್ತಾರೆ ಅಂತ ಹೇಳ್ಬೋದು. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ದೇರ್ ಈಸ್ ಅನ್ ಟೈಮ್ ಸ್ಟಕ್ ಏನಾಗಿತ್ತು ಅದು ಇಮಿಡಿಯೇಟ್ ಆಗಿ ಮತ್ತೆ ಮೂವ್ ಆಗೋದು ಶುರು ಆಗುತ್ತೆ. ಗುಡ್ ಲಕ್ ಅಂತಲೂ ಹೇಳ್ಬೋದು. ಡೆತ್ ಕಾರ್ಡ್ ಬಂದಿರೋದ್ರಿಂದ ಮೂವಿಂಗ್ ಟು ಅ ನ್ಯೂ ಪ್ಲೇಸ್, ಅನದರ್ ಸಿಟಿ ಅಂತ ಹೇಳ್ಬೋದು. ಕೆಲವೊಬ್ರು ಮನೆ ಶಿಫ್ಟ್ ಮಾಡ್ತಿದ್ದೀರಾ, ಕೆಲವೊಬ್ರು ರಿಲೇಷನ್ಶಿಪ್ಪನ್ನು ಒಂದು ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತಿದ್ದೀರಾ, ಕಮಿಟ್ಮೆಂಟ್ ಅಂತ ಹೇಳ್ಬೋದು. ಸ್ಟೆಪ್ ಬೈ ಸ್ಟೆಪ್, ಓಕೆ, ಅಂದರೆ ಸ್ಲೋ ಆಗಿ, ನಾಟ್ ಇಮಿಡಿಯೇಟ್ ಆ್ಯಂಡ್ ಆಲ್. ನ್ಯೂ ಬಿಗ್ನಿಂಗ್ ಕೂಡ ಹೇಳ್ಬೋದು ಕೆಲವೊಬ್ಬರಿಗೆ. ಆಮೇಲೆ ಫಾರ್ಗಿವ್ ಮಾಡಿ ಅಂತ ಹೇಳ್ತೀನಿ. ಯಾರೋ ಒಬ್ರು ನಿಮಗೆ ಕ್ಷಮೆ ಕೇಳ್ತಿದ್ದಾರೆ ಅಂದರೆ ನಿಮಗೆ ಪ್ಲೀಸ್ ಅವ್ರನ್ನ ಕ್ಷಮಿಸ್ಬೇಡಿ ಅಂತ ಹೇಳ್ತೀನಿ ನಾನು ಈ ಮಂತಲ್ಲಿ. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಕೆಲವೊಬ್ಬರಿಗೆ ಈ ಮಂತಲ್ಲಿ ಮಾತ್ರ ಸಖತ್ತಾಗಿ ನೀವು ಎಷ್ಟು ರೇಂಜ್ ಮೇಲೆ ಹೋಗ್ತಿದ್ರು ನಿಮ್ಮ ಒಂದು ಇದು ಏನಂತಾರೆ ಬಿ ಡೌನ್ ಅಂತ, ಡೌನ್ ಟು ಅರ್ತ್ ಅಂತಿರಲ್ಲ ಆ ಥರ ಇರಿ. ಆಮೇಲೆ ಸ್ಟ್ರೆಂತ್ ಕಾರ್ಡ್ ಇನ್ನೊಂದು ಏನಂದರೆ ಈ ಮಂತಲ್ಲಿ ಮಾತ್ರ ಸಖತ್ತಾಗಿ ನಿಮಗೆ ಪೇಷನ್ಸ್ ಇಡಬೇಕಾಗುತ್ತೆ. ಆ್ಯಸ್ ಐ ಕ್ಯಾನ್ ಟೆಲ್, ಟೆಂಪರೆನ್ಸ್ ಫಸ್ಟೇ ಬಂದಿರೋದ್ರಿಂದ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ತುಂಬ ಶಾಂತವಾಗಿರಿ. ಪ್ರಾಬ್ಲಮ್ಸ್ ಬರಬಹುದು ಕೆಲವೊಂದು, ಬಟ್ ಅದನ್ನು ಫೇಸ್ ಮಾಡೋ ಶಕ್ತಿ ಕೂಡ ನಿಮ್ಮಲ್ಲಿ ಇರುತ್ತೆ. ಏಸ್ ಆಫ್ ಬ್ಯಾಂಡ್ ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್ ಇವೆರಡು ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಈ ಮಂತಲ್ಲಿ ರಿಲೇಟೆಡ್ ಮನಿ ಇರಲಿ, ನಿಮ್ಮ ಪರ್ಸನಲ್ ಮ್ಯಾಟ್ರ್ ಇರಲಿ, ಏನೋ ಒಂದು ಡಿಸಿಷನ್ ತೊಗೋತೀರಾ ಅಂದರೆ ಡೆಫಿನೆಟ್ಲಿ ತಗೊಳ್ಳಿ. ಥಿಂಕ್ ಮಾಡಬೇಡಿ, ಅದು ನಿಮಗೆ ಗುಡ್ ಲಕ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ 2 years ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಮಂತ್ ಫುಲ್ ನಿಮಗೆ ಒಂಥರ ಬ್ಲೆಸ್ಸಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಯೂನಿವರ್ಸ್ ಕಡೆಯಿಂದ. ಆ್ಯಂಡ್ 7 of Pentacles ಬಂದಿದೆ ಇಲ್ಲಿ.
ನೀವೇನೋ ನಿಮ್ಮ ರಿಲೇಷನ್ಶಿಪ್ ಬೇರೆ ಆ್ಯಕ್ಷನ್ನೇ ತಗೋತಿಲ್ಲ, ನೆಕ್ಸ್ಟ್ ಮೂಮೆಂಟಿಗೆ ಹೋಗ್ತಿಲ್ಲ ಅನ್ಕೋತಿರ್ತೀರಾ, ಇನ್ನು 1 ಇಯರ್ ವೇಟ್ ಮಾಡಿ ಅಂತ ಹೇಳ್ತೀನಿ ನಾನು. ಬಿಕಾಸ್ ಇದು ಆಲ್ರೆಡಿ ತುಂಬ ಲಾಂಗ್ ಟೈಮಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನಿಸ್ತಿದೆ. ಆಮೇಲೆ ಒಬ್ರಿಗೊಬ್ರನ್ನ ತುಂಬ ನೀವು ಮಿಸ್ ಮಾಡ್ಕೋತಿದ್ದೀರಾ, ಜೊತೆಲಿ ಇರಬೇಕು ಅಂತ ಪ್ಲ್ಯಾನಿಂಗ್ಸ್ ಇರ್ಬೋದು, ಬಟ್ ಆಗ್ತಾ ಇಲ್ಲ ಸಮ್ ರೀಸನ್. ಬಟ್ ಫೈನಲಿ ನೀವು ಆ ಒಂದು ಮೂಮೆಂಟಿಗೆ ಬಂದಿದ್ದೀರಾ ಅಂತ ಹೇಳ್ತೀನಿ. ನೀವೇನು ಅನ್ಕೋತಿದ್ದೀರಾ ಅದಾಗೋ ಚಾನ್ಸಸ್ ಇದೆ. ತುಂಬ ಫೀಲ್ ಮಾಡ್ಕೋಬೇಡಿ. ಕೆಲವೊಬ್ರು ನಿಮ್ಮ ವರ್ಕ್ ಪ್ರೆಷರಿಂದ ನಿಮ್ಮ ಪರ್ಸನ್ನ ಟೈಮ್ ಕೊಡ್ತಿಲ್ಲ ಅಂತಾನು ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಅವ್ರು ನಮ್ಮನ್ನ ಯಾರಲ್ಲಿ ಟೈಮ್ ಕೊಡ್ತಿಲ್ಲ ಅವ್ರು ತುಂಬ ಮಿಸ್ ಮಾಡ್ಕೋತಿದ್ದಾರೆ ಪರ್ಸನ್ ಅಂತ ಹೇಳ್ತೀನಿ. ಬಾಟಮ್ ಆಫ್ ದ ಕಾರ್ಡ್ ಲವರ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಯೂನಿವರ್ಸ್ ನಿಮ್ಮನ್ನ ಸಪೋರ್ಟ್ ಮಾಡ್ತಿದೆ. ನಿಮ್ಮದು 1 ಟೈಮ್ ಅಲ್ಲ 2 ಟೈಮ್ ಅಲ್ಲ, ತುಂಬ ಟೈಮ್ ಬ್ರೇಕಪ್ ಆಗಿರ್ಬೋದು ಇಲ್ಲಿ. ಬಟ್ ಯೂನಿವರ್ಸ್ ನಿಮ್ಮ ರಿಲೇಷನ್ಶಿಪ್ನ ಸೇವ್ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ತೀನಿ. ಹಾಗಾಗಿ ಲವರ್ಸ್ ಕಾರ್ಡ್ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಬಂದಿರೋದು. ಆಮೇಲೆ ಕೆಲವೊಬ್ರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಮಂತಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಬಟ್ ಅದನ್ನು ಸಾರ್ಟ್ ಔಟ್ ಮಾಡಿ. ಹಾಗಾಗಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದಿಲ್ಲಿ ನಿಮಗೆ. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ನಿಮ್ಮ ಪರ್ಸನ್ ರಾಂಗ್ ಹೋಗ್ತಿದ್ರೆ ಅವ್ರನ್ನ ನೀವು ಸರಿ ದಾರಿಲಿ ಕರ್ಕೊಂಬರ್ಬೇಕಾಗುತ್ತೆ. ನೀವು ಓಕೆ ಅವರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ನಾನು ಅವ್ರ ಜೊತೆ ಹಿಂಗೆ ಮಾಡ್ತೀನಿ ಅಂತ ಡೋಂಟ್ ಗೋ ಇನ್ ದ್ಯಾಟ್ ವೇ. ಓಕೆ, ಸೊ ನಾನೀಗ ನಿಮಗೆ ಒಂದು ಏಂಜಲ್ ಮೆಸೇಜ್ ಕೊಟ್ಬಿಡ್ತೀನಿ, ನೋಡೋಣ. ಪೀಸ್ಫುಲ್ ರೆಸಲ್ಯೂಷನ್ ಬಂದಿದೆ. ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಶಾಂತಿ ಅನ್ನೋದಿರುತ್ತೆ. ಇಲ್ಲ ನೀವೇನು ಅಂದ್ಕೊಂಡಿದ್ದೀರೋ ಅದೂ ಆಗುತ್ತೆ, ವರಿ ಮಾಡ್ಕೋಬೇಡಿ. ಸಖತ್ತಾಗಿ ಪಾಸಿಟಿವ್ನೆಸ್ ಇರುತ್ತೆ. ಆಮೇಲೆ ಏನಾದರೂ ಟೆನ್ಷನ್ಸ್ ಬಂತು ಅಂದರೆ ಮೆಡಿಟೇಷನ್ ಕೂಡ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ದಿಸ್ ಕಾರ್ಡ್. ಆಮೇಲೆ ನಿಮ್ದು ಏನೇನು ಪ್ಲ್ಯಾನಿಂಗ್ಸ್ ಇದ್ದಾವೆ, ಇಲ್ಲ ಏನು ಟೆನ್ಷನ್ಸ್ ಇದೆ, ಆ್ಯಕ್ಚುಲಿ ಫಸ್ಟ್ ಕಾರ್ಡ್ ಟೆಂಪರೆನ್ಸ್ ಬಂದಿರೋದ್ರಿಂದ ತುಂಬ ಶಾಂತವಾಗಿರ್ತೀರಾ ನೀವು ಅಂತ ಹೇಳ್ಬೋದು ಈ ಮಂತಲ್ಲಿ ಮಾತ್ರ. ಆಮೇಲೆ ಎವ್ರಿ ಡೇ ನಿಮಗೆ ಒಂದು ಲೆಸನ್ ಪೀಸ್ಫುಲ್ಲಾಗಿ ರೆಸಲ್ಯೂಷನ್ ಇರುತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಏನು ಪ್ರಾಬ್ಲಮ್ ಬಂದ್ರೂ ಅದು ಈವ್ನಿಂಗ್ ಆಗ್ತಾ ಆಗ್ತಾ ನೈಟ್ ಆಗ್ತಾ ಆಗ್ತಾ ನೀವು ಅದರಿಂದ ಸ್ಯಾಟಿಸ್ಫೈಡ್ ಇರ್ತೀರಾ ಅಂತ ಏಂಜಲ್ಸ್ ನಿಮ್ಗೆ ಹೇಳ್ತಿದ್ದಾರೆ.